Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸೊ ಆಫ್ ಆಫ್ ದ ಟೂರ್ನಮೆಂಟ್ ಕಂಪ್ಲೀಟ್ ಆಗಿದೆ. ಈ ಒಂದು ಮಿಡ್ ಸ್ಟೇಜ್ ಅಲ್ಲಿ ಪಾಯಿಂಟ್ ಟೇಬಲ್ ಅನ್ನು ನೋಡ್ತಾ ಅಂತಂದ್ರೆ ಯಾರ್ಯಾರು ಎಷ್ಟು ಮ್ಯಾಚ್ ನ ಗೆಲ್ತು ಅಂತಂದ್ರೆ ಕ್ವಾಲಿಫೈ ಆಗುವಂತ ಚಾನ್ಸ್ ಇದೆ. ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುವಂಥ ಚಾನ್ಸ್ ಎಷ್ಟಿದೆ, ಟಾಪ್ 2ಗೆ ಕ್ವಾಲಿಫೈ ಆಗುವಂಥ ಚಾನ್ಸ್ ಎಷ್ಟಿದೆ, ಎಲ್ಲನೂ ಕೂಡ ಡೀಟೇಲ್ ಆಗಿ ನೋಡೋಣ. ಪಾಯಿಂಟ್ಸ್ ಟೇಬಲ್ ನೋಡ್ತಾ ಯಾವ ಥರ ಇದೆ ಅಂತ. ಪಂಜಾಬ್ ಕಿಂಗ್ಸ್ ಅಟ್ ನಂಬರ್ 1 6 ಮ್ಯಾಚ್ನಾಗ ಗೆದ್ದಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಟ್ ನಂಬರ್ 2 5 ಮ್ಯಾಚ್ನಾಗ ಗೆದ್ದಿ. ಸನ್ರೈಸ್ ಹೈದರಾಬಾದ್ 5 ಮ್ಯಾಚ್ನಾಗ ಗೆದ್ದಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಕೂಡ 5 ಮ್ಯಾಚ್ನಾಗ ಗೆದ್ದಿದ್ದಾರೆ. 3 ಟೀಮ್ಗಳು ಕೂಡ 5 ಮ್ಯಾಚ್ನಾಗ ಗೆದ್ದು 10 ಪಾಯಿಂಟ್ನ ಇಟ್ಕೊಂಡಿದ್ದಾರೆ. ಈ ಕಡೆಯಿಂದ CSK ಅವರು 5ನೇ ಪೊಸಿಷನಲ್ಲಿದ್ದಾರೆ, 3 ಮ್ಯಾಚ್ನಾಗ ಗೆದ್ಬಿಟ್ಟು. 6ನೇ ಪೊಸಿಷನಲ್ಲಿದ್ದಾರೆ, 3 ಮ್ಯಾಚ್ನಾಗ ಗೆದ್ದು. ಒಂದು ಡೆಲ್ಲಿ ಕ್ಯಾಪಿಟಲ್ಸು 6 ಪಾಯಿಂಟ್ ಇಟ್ಕೊಂಡಿರೋದು. ಗುಜರಾತ್ ಟೈಟನ್ಸ್ನು ಕೂಡ ಲೈನಿಗೆ ಇಟ್ಕೊಂಡಿದ್ದಾರೆ. ಲೈನಿಗೆ 10 ಪಾಯಿಂಟ್ ಇಟ್ಕೊಂಡಿರೋ 3 ಟೀಮ್ ಆಯಿತು ಅಂದರೆ 6 ಪಾಯಿಂಟ್ ಇಟ್ಕೊಂಡಿರೋ 3 ಟೀಮು. ಸೊ ಇವತ್ತಿನ ಮ್ಯಾಚ್ಗಿನ ಮುಂಚೆ ಮುಂಬೈ ಇಂಡಿಯನ್ಸ್ ಜೊತೆಗೆ ಲಕ್ನೋ ಸೂಪರ್ ಜೈಂಟ್ಸ್ ಕಾಂಪೀಟ್ ಮಾಡಿದ್ದಾರೆ. 4 ಪಾಯಿಂಟ್ಸ್ಗಳನ್ನ ಇಟ್ಕೊಂಡು KKR ಬಾಟಮ್ ಆಫ್ ದ ಟೇಬಲ್ ಉಳ್ಕೊಂಡಿದ್ದಾರೆ 3 ಪಾಯಿಂಟ್ಸ್ನ ಮೂಲಕ. ಸೊ ಈ ಟೀಮ್ಸ್ಗಳಿಗೆ ಯಾರ್ಯಾರಿಗೆ ಹೈಯೆಸ್ಟ್ ಪಾಸಿಬಿಲಿಟಿ ಆಫ್ ಸ್ಟೇಜ್ ಮಿಡ್ ಸ್ಟೇಜಲ್ಲಿ ಇದೆ ಅಂದರೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋದಕ್ಕೆ, ಜೊತೆಗೆ ಟಾಪ್ 2ಗೆ ಕ್ವಾಲಿಫೈ ಆಗೋದಕ್ಕೆ ಎಲ್ಲ ಟೀಮ್ಸ್ಗಳನ್ನೂ ಕೂಡ ನೋಡೋಣ ಎಷ್ಟೆಷ್ಟು ಮ್ಯಾಚ್ ಗೆಲ್ಲೋರು ಕ್ವಾಲಿಫೈ ಆಗುವಂಥ ಚಾನ್ಸು ಕಾಣಿಸ್ತಿದೆ ಅಂತ. ಅದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಪ್ರಿಡಿಕ್ಷನ್ ಕೂಡ ನಾನು ಹೇಳ್ತೀನಿ. ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಈ ಒಂದು ಮಿಡ್ ಸ್ಟೇಜಲ್ಲಿ ಯಾವ 4 ತಂಡಗಳು ಕ್ವಾಲಿಫೈ ಆಗ್ಬೋದು ಅಂತ ನನಗೆ ಫೀಲ್ ಆಗ್ತಿದೆ ಅಂತ. ಸೊ ಓಕೆ, ಮೊದಲನೇ ಮೇಲೆ ಟಾಪ್ ಆಫ್ ದ ಟೇಬಲಿಂದ ಬಂದ್ಬಿಡೋಣ. ಪಂಜಾಬ್ ಕಿಂಗ್ಸ್ಗೆ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ RCBಗೆ ಎಷ್ಟು ಪಾಸಿಬಿಲಿಟಿ ಇದೆ ಅಂತಂದರೆ, ಪಂಜಾಬ್ ಕಿಂಗ್ಸ್ಗೆ ಟಾಪ್ 2ಲಿ ಕ್ವಾಲಿಫೈ ಆಗೋದಕ್ಕೆ 90 to 95% ಪಾಸಿಬಿಲಿಟಿ ಇದೆ. ಅವರೆಲ್ಲ ಗೆದ್ದಿರೋದು 90 to 95% ಪಕ್ಕಾ ಟಾಪ್ 2ಅಲ್ಲಿ ಫಿನಿಶ್ ಮಾಡ್ತಾರೆ ಅನ್ನೋ ಇದೆ. ಆ್ಯಂಡ್ ಪ್ಲೇ ಆಫ್ಸ್ಗೆ ಅವ್ರು ಕ್ವಾಲಿಫೈ ಆಗಬೇಕು ಅಂದರೆ ಜಸ್ಟ್ 1 ಮ್ಯಾಚ್ನ ಗೆದ್ದರೆ ಸಾಕು. ಅವರು ಒಂದು ರೇಂಜಿಗೆ ಒಂದು ಮ್ಯಾಚ್ ನಿಂತೋಗಿರೋದ್ರಿಂದ ಆಲ್ಮೋಸ್ಟ್ 8 ಮ್ಯಾಚ್ ಗೆದ್ದಿರೋ ಲೆಕ್ಕಾಚಾರ ಬಂದ್ಬಿಡುತ್ತೆ. ಬಟ್ 1 ಮ್ಯಾಚ್ ಗೆದ್ದರೆ ವರ್ಚುವಲಿ ಒಂದು ರೇಂಜಿಗೆ ಕ್ವಾಲಿಫೈ ಆದರು ಅಂತಲೇ ಅರ್ಥ. ನೆಕ್ಸ್ಟ್ ಮ್ಯಾಚ್ ಅಪ್ಕಮಿಂಗ್ ಮ್ಯಾಚ್ನಲ್ಲಿ ಗೆದ್ದರು ಅಂತ ಅಂದರೆ ಸೊ ಟಾಪ್ 2 ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಇದೆ. ಅಂದರೆ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ 90 to 95% ಇದೆ ಪಂಜಾಬ್ ಕಿಂಗ್ಸ್ದು. ಟಾಪ್ 2 ಪಾಸಿಬಿಲಿಟಿ 85% ಪಾಸಿಬಿಲಿಟಿ ಇದೆ. RCB ವಿಚಾರಕ್ಕೆ ಬಂತು ಅಂದರೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ 80% ಪಾಸಿಬಿಲಿಟಿ ಇದೆ. RCB ಇನ್ನು ಅಪ್ಕಮಿಂಗ್ ಮ್ಯಾಚಸ್ಗಳಲ್ಲಿ ನಮಗೆ ಇನ್ನು 7 ಮ್ಯಾಚ್ಗಳಿದೆ. 7 ಮ್ಯಾಚಲ್ಲಿ 3 ವಿನ್ ಸಿಕ್ತು ಅಂತಂದರೆ ನಮಗೆ ಆರಾಮಾಗಿ ಸಲೀಸಾಗಿ ನಾವು ಕ್ವಾಲಿಫೈ ಆಗೋಗ್ಬಿಡ್ತೀವಿ. ಅಂದರೆ ಅರ್ಧಕ್ಕರ್ಧನೂ ಅಲ್ಲ, ಇನ್ನೂ ಸ್ವಲ್ಪ ಕಮ್ಮಿ ಗೆದ್ರೂ ಸಹ ನಾವು ಆರಾಮಾಗಿ ಕ್ವಾಲಿಫೈ ಆಗಿಬಿಡ್ತೀವಿ. ಕ್ವಾಲಿಫೈ ಆಗೋದ್ರಲ್ಲಿ ನಮಗೆ ಯಾವುದೇ ಡೌಟ್ ಇಲ್ಲ. ಬಟ್ ಟಾಪ್ 2 ಕ್ವಾಲಿಫಿಕೇಷನ್ ಅಂತ ಬಂದಾಗ ನಮಗೆ 55% ಪಾಸಿಬಿಲಿಟಿ ಇದೆ. ಪಂಜಾಬ್ ಕಿಂಗ್ಸ್ಗೆ 80% ಚಾನ್ಸ್ ಇದೆ. ನಮ್ಮ RCBಗೆ 50% ಚಾನ್ಸ್ ಇದೆ ಟಾಪ್ 2 ಹೋಗೋದಕ್ಕೆ. ಈ ಕಡೆಯಿಂದ ಮಿಡ್ ಆಫ್ ದ ಟೇಬಲ್ ಅಲ್ಲಿ ಇರುವಂತವ್ರಿಗೆ SRH ಮತ್ತೆ RR. ಸೊ ಈ ಟೀಮ್ಗಳಿಗೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಬಂದ್ಬಿಟ್ಟು 65 to 70% ಇದೆ SRH ಮತ್ತೆ RRಗೆ. ಆ್ಯಂಡ್ ಟಾಪ್ 2 ಪಾಸಿಬಿಲಿಟಿ ಬಂದ್ಬಿಟ್ಟು 30% ಇದೆ. RCBಗೆ 50%, ಇವರಿಗೆ 30%. ಯಾಕಂದರೆ RCB ಒಂದು ಮ್ಯಾಚ್ ಕಮ್ಮಿ ಆಗಿದೆ, ಇವ್ರದ್ದು ಒಂದು ಮ್ಯಾಚ್ ಜಾಸ್ತಿ ಆಗಿದೆ. ಇಂಡಿಯನ್ ಮ್ಯಾಚ್ನ ಆಡಿರೋದ್ರಿಂದ 30%, ಅವ್ರದ್ದು 50%. ಈ ಕಡೆಯಿಂದ CSK, GT ಮತ್ತು DC ಆಗಿರ್ಬೋದು ಒಂದು ರೇಂಜಿಗೆ ಒಂದೇ ಲೈನಲ್ಲಿ ನಿಂತ್ಕೊಂಡಿದ್ದಾರೆ RR ಪಾಯಿಂಟ್ನ ತಗೊಳ್ಳೋದ್ರ ಮೂಲಕ. ಸೊ 20 to 30% ಪಾಸಿಬಿಲಿಟಿ ಇದೆ ಇವರಿಗೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋದಕ್ಕೆ. ಟಾಪ್ 2 ಪಾಸಿಬಿಲಿಟಿ ಅಂತ ಬಂದಾಗ ಇವರಿಗೆ ಆಲ್ಮೋಸ್ಟ್ 50%ಗಿಂತ 15%ಗಿಂತ ಬಿಲೋ ಇದೆ ಇವರಿಗೆ ಟಾಪ್ 2 ಕ್ವಾಲಿಫೈ ಆಗಬೇಕು ಅಂದರೆ. ಇರೋಬರೋ ಎಲ್ಲ ಮ್ಯಾಚ್ನ ಗೆದ್ದರೂ ಸಹ ಅವರು ಟಾಪ್ 2ಅಲ್ಲಿ ಕ್ವಾಲಿಫೈ ಆಗ್ತಾರೆ ಅಂತ ಒಂದು, ಅಂದರೆ ಇರೋಬರೋ ಮ್ಯಾಚ್ಗಳೆಲ್ಲ ಗೆಲ್ಲೋದಕ್ಕೆ ಆಗೋದಿಲ್ಲ ಇರುವಂಥ ಫ್ಲೋನ ನೋಡ್ತು ಅಂತಂದರೆ. ಸೊ ಇವರು ಔಟ್ ಆಫ್ 7 ಮ್ಯಾಚಸ್ಸು 5 ಮ್ಯಾಚ್ನ ಗೆಲ್ತು ಅಂತಂದರೆ, ಅಂದರೆ ಈ ಟೀಮ್ಸ್ಗಳಲ್ಲಿ ಯಾವುದನ್ನ ಟೀಮು 5 ಮ್ಯಾಚ್ನ ಗೆಲ್ತು ಅಂತಂದರೆ, ಅಥವಾ ಎರಡು ಟೀಮನ್ನು ಗೆಲ್ತು ಅಂದರೆ 5 ಮ್ಯಾಚ್ನ ಖಂಡಿತ ಅವರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ತಾರೆ. 7 ಮ್ಯಾಚಲ್ಲಿ 5 ಮ್ಯಾಚ್ ಗೆಲ್ಲಬೇಕು ಇವರು. RCB ಇರೋವಂಥ 7 ಮ್ಯಾಚಲ್ಲಿ ಗೆಲ್ಲಬೇಕಾಗಿರೋದು ಎಷ್ಟು ಮ್ಯಾಚು? 3 ಮ್ಯಾಚು ಪಕ್ಕಾ ಕ್ವಾಲಿಫೈ ಆಗಬೇಕು ಅಂದರೆ. ಸೊ ಇವರು 5 ಮ್ಯಾಚ್ ಗೆಲ್ಲಬೇಕು ಪಕ್ಕಾ ಕ್ವಾಲಿಫೈ ಆಗಬೇಕು ಅಂದರೆ. ಆ್ಯಂಡ್ ಡೇಂಜರ್ ಝೋನಲ್ಲಿರುವಂಥವ್ರು ಮುಂಬೈ ಇಂಡಿಯನ್ಸು, ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು KKR ಏನಿದೆ. ಸೊ ಇವರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಲೆಸ್ ದ್ಯಾನ್ 10% ಇದೆ. ಸೊ ಸಿಕ್ಕಾಪಟ್ಟೆ ಸಿವಿಯರ್ ಆಗಿ ಕಾಣಿಸ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಒಂದು ಟ್ರಬಲಲ್ಲಿ ಕಾಣಿಸ್ತಾ ಇದ್ದಾರೆ. KKR ಇನ್ನೂ ಸಿಕ್ಕಾಪಟ್ಟೆ ವರ್ಸ್ಟಾಗಿ ಕಾಣಿಸ್ಕೊಂತ ಇದ್ದಾರೆ. ಸೊ ಇನ್ನು ಟಾಪ್ 2ಗೆಲ್ಲ ನಾವು ಲೆಕ್ಕಾಚಾರನೇ ಹಾಕೋಕ್ಕಾಗೋದಿಲ್ಲ. ಪ್ಲೇ ಆಫ್ಸ್ ಕ್ವಾಲಿಫೈ ಆಗ್ತಾರೆ ಆಗಲ್ವ ಅನ್ನೋ ಥರ ಲೆಕ್ಕಾಚಾರ ಇಟ್ಕೊಬೇಕು. ಔಟ್ ಆಫ್ 7 ಮ್ಯಾಚಸ್ಸು ಇವ್ರಿಗಿರೋವಂಥದ್ದು 7 ಮ್ಯಾಚ್ಗಳಿದೆ. 7 ಮ್ಯಾಚಲ್ಲಿ 6 ಮ್ಯಾಚ್ ಗೆಲ್ಲೇಬೇಕು ಇವರು ಕ್ವಾಲಿಫೈ ಆಗಬೇಕು ಅಂತಂದರೆ. ಇಲ್ಲಾಂದ್ರೆ ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿನೇ ಇರೋದಿಲ್ಲ ಇವ್ರದ್ದು. 6 ಮ್ಯಾಚ್ ಶತಾಯಗತಾಯ ಗೆಲ್ಲಬೇಕು, 7 ಗೆಲ್ಲಬೇಕು. ಇಲ್ಲ ಅಂದರೆ 6 ಮ್ಯಾಚ್ನ ಗೆಲ್ಲೇಬೇಕು. KKRಗಂತೂ ವರ್ಸ್ಟಾಗಿದೆ ಸಿಚುವೇಷನ್ನ. ಅವ್ರು ಇರೋ ಬರೋದು ಎಲ್ಲ ಮ್ಯಾಚ್ನೂ ಕೂಡ ಗೆಲ್ಲಬೇಕಾಗತ್ತೆ. ಸೊ 7 ಮ್ಯಾಚಲ್ಲಿ 6 ಮ್ಯಾಚ್ ಗೆಲ್ತು ಅಂದರೆ ಇವ್ರು ಕ್ವಾಲಿಫೈ ಆಗುವಂಥ ಚಾನ್ಸ್ ಇದೆ. ಅದರಿಂದ ಬಾಟಮ್ ಆಫ್ ದ ಟೇಬಲ್ ಅವ್ರಿಗೆ ಸಿಕ್ಕಾಪಟ್ಟೆ ಸೈಕ್ ಆಗೋಗ್ಬಿಡಿದೆ ಪಾಯಿಂಟ್ಸ್ ಟೇಬಲ್. ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಟಾಪ್ 2ಅಲ್ಲಿ ಕ್ವಾಲಿಫೈ ಆಗ್ತಾರೆ ಪಂಜಾಬ್ ಕಿಂಗ್ಸ್ ಜೊತೆಗೆ RCB ಅಂತ ನನ್ನ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ. ಆ್ಯಂಡ್ 3 and 4th ಪೊಸಿಷನಲ್ಲಿ RCB ಮೇಲೆ ಹೋಗ್ಬೋದು ಅಥವಾ ಕೆಳಗೆ ಬರ್ಬೋದು. ಬಟ್ ಇವಾಗಿನ ಸಿಚುವೇಷನ್ ನೋಡಿದ್ರೆ ಪಂಜಾಬ್ ಕಿಂಗ್ಸ್ ಅಟ್ ನಂಬರ್ 1, RCB ಅಟ್ ನಂಬರ್ 4, ನಂಬರ್ 2 ಕ್ವಾಲಿಫೈ ಆಗುವಂಥ ಚಾನ್ಸ್ ಕಾಣಿಸಿದೆ. ಟಾಪ್ 2 ಇವ್ರು ಇರ್ತಾರೆ, ಡೈರೆಕ್ಟಾಗಿ ಆಡ್ತಾರೆ ಕ್ವಾಲಿಫೈರ್ಸ್ ಅಂತ ಅನ್ನಿಸ್ತೆ. ಆ್ಯಂಡ್ ನಂಬರ್ 3ಲಿ SRH ಅವರು ಇರ್ಬೋದು, ಅಥವಾ ಕೆಳಗಡೆ ನಂಬರ್ 4ಗೆ ಬರ್ಬೋದು SRH ಅವರು. CSK ಅವರು ನನಗೆ ಕ್ವಾಲಿಫೈ ಆಗ್ತಾರೆ ಅಂತ ಅನ್ನಿಸ್ತೆ. ಒಂದು ಫೀಲ್ ಬರ್ತಾ ಇದೆ ನನಗೆ, ಯಾಕಂದರೆ RCB ಅಗೇನ್ಸ್ಟ್ ಅವ್ರಿಗೆ ಮ್ಯಾಚ್ ಏನಿಲ್ಲ. ಸೊ ಆದ್ದರಿಂದ ಒಂದು ಫೀಲ್ ಬರ್ತಾ ಇದೆ ನನಗೆ
ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಊಟ ಇಡಿಸ್ಕೊಬೋದು ಅಪ್ಕಮಿಂಗ್ ಮ್ಯಾಚ್ಗಳಲ್ಲಿ, ಇವರು ಕ್ವಾಲಿಫೈ ಆಗ್ಬೋದು ಅಂತ ಒಂದು ಗಟ್ ಫೀಲಿಂಗ್ ಬರ್ತಾಯಿದೆ ಮಗ. ನನ್ನ ಪ್ರೊಡಿಕ್ಷನು ಪಂಜಾಬ್ ಕಿಂಗ್ಸ್, RCB, SRH ಆ್ಯಂಡ್ ಲಾಸ್ಟಿಗೆ CSK. ನಿಮ್ಮ ಅನಿಸಿಕೆ ಏನಪ್ಪ, ಯಾರು ಕ್ವಾಲಿಫೈ ಆಗ್ಬೋದು ಟಾಪ್ 4ಗೆ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.